ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ಬನಶಂಕರಿ 6 ಸ್ಟೇಜು 4th ಬ್ಲಾಕ್ ಬರುತ್ತೆ. 20/30 ಬರುತ್ತೆ. ರೋಡ್ಗೆ 20 ಬರುತ್ತೆ, ಇನ್ನರು 30 ಬರುತ್ತೆ. ನಿಮಗೆ ರೋಡ್ ವಿಡ್ತ್ ಬಂದು 25 ಫೀಟ್ ಬರುತ್ತೆ. ಈ ರೋಡ್ ಬಂದು 25 ಫೀಟ್ ಬರುತ್ತೆ. ಹೀಗೆ ಮುಂದೆ ಹೋಗಿ ರೈಟ್ ತಗೊಂಡ್ರೆ ನಿಮಗೆ ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ನಿಮಗೆ ಕನಕಪುರ ರೋಡ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಹೀಗೆ ಮುಂದೆ ಹೋಗಿ ಲೆಫ್ಟ್ ತಗೊಂಡು ಮತ್ತೆ ಲೆಫ್ಟ್ ತಗೊಂಡ್ರೆ ನಿಮಗೆ ಮೈಸೂರು ರೋಡ್ ಸೋಂಪುರ ಟೋಲ್ ಕನೆಕ್ಟ್ ಆಗುತ್ತೆ. ಈ ಪ್ರಾಪರ್ಟಿ 5 BHK 3 ಹೌಸ್ ಬರುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ಪಾರ್ಕಿಂಗ್ ಬರುತ್ತೆ. 2 ಕಾರ್ ಪಾರ್ಕಿಂಗ್, 2 ಟೂ ವೀಲರು 2 ಕಾರ್ ನಿಲ್ಸ್ಕೋಬಹುದು, ಇಲ್ಲ 4 ಟೂ ವೀಲರ್ 2 ಕಾರ್ ನಿಲ್ಸ್ಬೋದು. ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಹಾಲು, ಕಿಚನ್, ಡೈನಿಂಗು, ಯುಟಿಲಿಟಿ ಬರುತ್ತೆ. ಸೆಕೆಂಡ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ ಬರುತ್ತೆ, 2ಕ್ಕೂ ಅಟ್ಯಾಚ್ ಇದೆ. ಥರ್ಡ್ ಫ್ಲೋರ್ ಅಲ್ಲೂ 2 ಬೆಡ್ರೂಮ್ ಬರುತ್ತೆ, 2ಕ್ಕೂ ಅಟ್ಯಾಚ್ ಇದೆ. ಅದ್ರ ಮೇಲ್ಗಡೆ ನಿಮ್ಗೆ ಅರ್ಧ ಪಾರ್ಟಿ ಹಾಲು, ಜಿಮ್ ರೂಮ್, ಯೋಗ ರೂಮ್ 4-in-1 ಕನ್ವರ್ಟ್ ಮಾಡ್ಕೋಬಹುದು. ಈಗ ಬನ್ನಿ, ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ನಿಮಗೆ ಇದು ಬಾಲ್ಕನಿಗೆ SS ರೇಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಎಲಿವೇಶನ್ ಚೆನ್ನಾಗಿ ಕಾಣಿಸ್ತೆ ಅಂದ್ಬಿಟ್ಟು ನ್ಯಾಚುರಲ್ ಸ್ಟೋನ್ ಸ್ಕ್ಲಾಡಿಂಗ್ ಆಗಿದೆ. ನಿಮಗೆ ಹೀಗೆ ಬಂದ್ರೆ ಫುಲ್ LED ಲೈಟ್ಸ್ ಕೂಡ ಹಾಕಿದ್ದಾರೆ. LED ಲೈಟ್ಸ್ ಹಾಕಿದ್ದಾರೆ. ಸೀಲಿಂಗ್ ಬಂದು PUC ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಒಳ್ಳೆ ಪೇಂಟ್ ಮಾಡಿಸಿದ್ದಾರೆ. ಒಳ್ಳೆ ಪೇಂಟ್ ಬರುತ್ತೆ. ಇದು ನಿಮಗೆ ಇದು ಕಾರ್ ಎಂಟ್ರಿ ಬರುತ್ತೆ, ಇದು ವಾಕಿಂಗ್ ಎಂಟ್ರಿ ಬರುತ್ತೆ. ಕಾರ್ ಎಂಟ್ರಿಗೆ ನಿಮಗೆ MS ಅಲ್ಲಿ ಪೆಂಡಮೆಂಟ್ ಶೀಟು ಲೇಸರ್ ಕಟ್ಟಿಂಗು ಡಿಸೈನ್ ಮಾಡಿಸಿದ್ದಾರೆ. ಇದು ಹೀಗೆ ಬಂದ್ರೆ ನಿಮಗೆ ವಾಲ್ಗೆ ಇದು ನಿಮಗೆ ಪಿಲ್ಲರ್ ಬರುತ್ತೆ. ಆ ಸೈಡ್ ಈ ಸೈಡು ಪಿಲ್ಲರ್ಗೆ ಸ್ಲೈಡಿಂಗ್ ಗ್ರೆನೇಟ್ ಸ್ಲೈಡಿಂಗ್ ಮಾಡಿ ರೆಡ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಹೀಗೆ ಬಂದ್ರೆ ನಿಮಗೆ CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಮೂಲೆ CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ನಿಮಗೆ ಸೀಲಿಂಗ್ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು PVC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಈ ಮೂಲೆ ಇಲ್ಲಿ ದೇವ್ ಮೂಲೆ ಎಂಟ್ರಿ ನಿಮಗೆ ವಾಕಿಂಗ್ ಎಂಟ್ರಿ ಮಾಡಿದ್ದಾರೆ. ಇದು ಅದು ಒಂದು ಕಾರ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮಗೆ ಫ್ಲೋರಿಂಗ್ ಬಂದು ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಎಂಟ್ರನ್ಸ್ ಅಲ್ಲಿ ನಿಮಗೆ ಕಾವೇರಿ ಮೀಟರ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಾವೇರಿ ಮೀಟರ್ ಬರುತ್ತೆ. ಕಾರ್ ವಾಷಿಂಗ್ಗೆ ಟ್ಯಾಬ್ಗಳು ಹಾಕಿದ್ದಾರೆ ಇಲ್ಲಿ. ಹೀಗೆ ಬಂದ್ರೆ ಇಲ್ಲಿ ನಿಮ್ಗೆ ಏನಾದ್ರು ಪೆಟ್ಟಿದ್ರೆ ಪೆಟ್ಟಿಟ್ಕೊಳ್ಳೋಕೆ ಸೇಫ್ಟಿಗೆ ಒಂದು ಗ್ರಿಲ್ ಮಾಡಿಸಿ ಒಂದು ಲಾಕ್ ಹಾಕಿದ್ದಾರೆ. ಅದಕ್ಕೆ ಸೇಫ್ಟಿ ಗ್ರಿಲ್ ಬರುತ್ತೆ. ಹೀಗೆ ಬಂದ್ರೆ ಇದು ಎಂಟ್ರನ್ಸ್ ನಿಮ್ಗೆ ದೇವಮೂಲೆ ಬರೋದ್ರಿಂದ, ನಾರ್ತ್ ಈಸ್ಟ್ ಕಾರ್ನರ್ ಬರೋದ್ರಿಂದ ಇಲ್ಲಿ ಬೋರ್ ಇದೆ. ಬೋರ್ ಬಂದು 1000 ಲೀಟರ್ ಡೆಪ್ತ್ ಹೋಗಿದೆ. 2.5 ಇಂಚಿಂದ 3 ಇಂಚು ನೀರು ಸಿಕ್ಕಿದೆ. ಇಲ್ಲಿ ಸಂಪ್ ಬರುತ್ತೆ. ಸಂಪ್ ಬಂದು 10,000 ಲೀಟರ್ ಸ್ಟೋರೇಜ್ ಇದೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇಲ್ಲಿ ಮೀಟರ್ ಪ್ಯಾನಲ್ ಬೋರ್ಡ್, ಎಲೆಕ್ಟ್ರಿಸಿಟಿ ಮೀಟರ್ ಪ್ಯಾನಲ್ ಬೋರ್ಡ್ ಇದೆ. ವಾಟರ್ಗೆ ಸ್ಟಾರ್ಟರ್ ಇದೆ. ಬೋರ್ ವಾಟರ್ ಸ್ಟಾರ್ಟರ್ ಮೀಟರ್ ಇದೆ. ಸ್ಟಾರ್ಟರ್ ಫಿಕ್ಸ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಫ್ಲೋರಿಂಗ್ ಎಲ್ಲ ಹ್ಯಾಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಮೇಂಟೆನೆನ್ಸ್ ಪರ್ಪಸ್ಗೆ ನಿಮ್ಗೆ 5.5 ಫೀಟ್ ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಇದು ಮೇಂಟೆನೆನ್ಸ್. ಇದಕ್ಕೆ ಬಾರ್ಡರ್ ಕೊಟ್ಟಿದ್ದಾರೆ, ಗ್ರಾನೈಟ್ ಬಾರ್ಡರ್ ಕೊಟ್ಟಿದ್ದಾರೆ. ಸೀಲಿಂಗ್ ಬಂದು ನಿಮ್ಗೆ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಇದು ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಸುತ್ತ LED ಲೈಟ್ಸ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲೂ ಅಷ್ಟೇ ಒಂದು ಲಾನ್ ಟೈಪ್ ಮಾಡಿ ಇಲ್ಲಿ ಲಾನ್ ಮಾಡ್ಕೋಬಹುದು. ಸ್ಮಾಲ್ ಲಾನ್ ಬರುತ್ತೆ. ನ್ಯಾಚುರಲ್ ಇದು ಟೈಲ್ಸ್ ಸ್ಕ್ಲಾಡಿಂಗ್ ಆಗಿದೆ. ನ್ಯಾಚುರಲ್ ಸ್ಟೋನ್ ಟೈಲ್ಸ್ ಸ್ಕ್ಲಾಡಿಂಗ್ ಆಗಿದೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಒಂದು ವಾಶ್ರೂಮ್ ಇದೆ. ಕಾಮನ್ ವಾಶ್ರೂಮ್ ಮಾಡಿದ್ದಾರೆ. ಕಾಮನ್ ವಾಶ್ರೂಮ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಫ್ಯೂಚರ್ ಅಲ್ಲಿ ಏನಾರ ಒಂದು ರೂಮ್ ಬೇಕು, ಇಲ್ಲಿ ಫ್ಲೋರ್ ಕೆಳಗಡೆ ಸರ್ವೆಂಟ್ಗೋ ಇಲ್ಲಾಂದ್ರೆ ಗೆಸ್ಟ್ಗೋ ಯಾವ್ದಾರ ಒಂದು ರೂಮ್ ಬೇಕು ಅಂದ್ರೆ ಇಲ್ಲಿ ನೀವು ಒಂದು ಗೋಡೆ ಹಾಕೊಂಡು ಒಂದು ಬಾಗ್ ಇಟ್ಕೊಂಡ್ರೆ ಇದು ಒಂದು ರೂಮು ಅಟ್ಯಾಚ್, ಒಂದು ಬಾತ್ರೂಮ್, ಒಂದು ಕಿಚನ್ ಆಗುತ್ತೆ. ಇದು ಆ ತರ ಪ್ರಾವಿಷನ್ ಬೇಕಾದ್ರೆ ಮಾಡ್ಕೋಬಹುದು. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಸಿಲಿಂಡರ್ ಇಡೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೊಂದು 2-3 ಸಿಲಿಂಡರ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ UPS ಇಡೋಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಮೂಲೆಯಲ್ಲಿ UPS ಇಟ್ಕೋಬಹುದು. ಅದಕ್ಕೆ ಒಂದು ಸೇಫ್ಟಿಗೆ ಒಂದು ಗ್ರಿಲ್ ಮಾಡಿಸಿ UPS ಇಟ್ಕೊಳ್ಳೋಕೆ ಜಾಗ ಮಾಡಿದ್ದಾರೆ. ಇದು ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು ಫಸ್ಟ್ ಫ್ಲೋರ್ ಎಂಟ್ರಿ ಬರುತ್ತೆ. ಫಸ್ಟ್ ಫ್ಲೋರ್ ಎಂಟ್ರಿ ಇದು 4 ಫೀಟ್ ಬಿಟ್ಟಿದ್ದಾರೆ. ಫ್ಲೋರಿಂಗ್ ಬಂದು ಗ್ರಾನೈಟ್ ಹಾಕಿದ್ದಾರೆ. ಅದಕ್ಕೆ ರೆಡ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಇದು SS ರೇಲಿಂಗ್ಸ್ ಹಾಕಿದ್ದಾರೆ ಇದಕ್ಕೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು 6 ಫೀಟ್ ಬರುತ್ತೆ. ಇಲ್ಲಿ ಎಂಟ್ರಿ ಬಂದು 6 ಫೀಟ್ ಬರುತ್ತೆ. ಒಳಗಡೆ ಬಂದು 5 ಫೀಟ್ ಬರುತ್ತೆ. ಈ ಸೇಫ್ಟಿಗೆ ಇಟ್ಕೊಳ್ಳೋಕೆ SS ರೇಲಿಂಗ್ಸ್
ಆಮೇಲೆ ಇದು ಬಬ್ಬಲ್ಸ್ ಟೈಲ್ಸ್, ಬಬ್ಬಲ್ಸ್ ನಿಮ್ಗೆ ವಾಲ್ಗೆ ಬಬ್ಬಲ್ಸ್ ಡಿಸೈನ್ಸ್ ಮಾಡಿಸಿ ಪೇಂಟ್ ಮಾಡಿಸಿದ್ದಾರೆ. ಇದು ಬಬ್ಬಲ್ಸ್ ಡಿಸೈನ್ ಬರುತ್ತೆ. ಸೀಲಿಂಗ್ ಬಂದು PUC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ನಿಮ್ಗೆ 10 feet ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಈ ಸೈಡ್ ಬಬ್ಬಲ್ ಡಿಸೈನ್ ಮಾಡಿಸಿದ್ದಾರೆ, ಈ ಕಡೆ ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಇದು 4.5 feet ಬರುತ್ತೆ ನಿಮ್ಗೆ ಎಂಟ್ರಿ. ಇದು ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಈ ಮೂಲೆ ದೇವ್ ಮೂಲೆ ಬರುತ್ತೆ. ಈ ಮೂಲೆ ಇಲ್ಲಿ ನಿಮ್ಗೆ SS ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ ಈ ಮೂಲೆಗೆ. ಇದು ಬಂದು ನಾರ್ತ್ ಈಸ್ಟ್ ಕಾರ್ನರ್ ಮೂಲೆ ಬರುತ್ತೆ. ಇದು ನಿಮ್ಗೆ ಮೇನ್ ಡೋರ್ ಬಂದು ನಿಮ್ಗೆ ಈಸ್ಟ್ ಬರುತ್ತೆ, ಸೈಟ್ ಬಂದು ನಾರ್ತ್ ಬರುತ್ತೆ, ಮೇನ್ ಡೋರ್ ಬಂದು ಈಸ್ಟ್ ಬರುತ್ತೆ, ದೇವ್ ಮೂಲೆ ಬರುತ್ತೆ. ಇದು ವಾಸ್ಕಲ್ ಬಂದು ನಿಮ್ಗೆ ಟೀಕ್ವುಡ್ ವಾಸ್ಕಲ್, ಮೇನ್ ಡೋರ್ ಕೂಡ ಟೀಕ್ವುಡ್. ಇದು ಪಾಲಿಕೋಟ್ ಪಾಲಿಶ್ ಆಗಿದೆ. ಇದು ಪಾಲಿಕೋಟ್ ಪಾಲಿಶ್ ಮಾಡಿದ್ದಾರೆ, ಎಕ್ಸಲೆಂಟ್ ಆಗಿದೆ. ನಿಮ್ಗೆ ಇದು ವಾಸ್ಕಲ್ ಥಿಕ್ನೆಸ್ ಬಂದು 5x8 ಬರುತ್ತೆ. 7 feet ಹೈಟ್ ಬರುತ್ತೆ, ಥಿಕ್ನೆಸ್ ಬಂದು 5x8 ಬರುತ್ತೆ. ಇದು ಬಂದು ನಿಮಗೆ 2 ಇಂಚ್ ಬರುತ್ತೆ. ಡೋರು ಥಿಕ್ನೆಸ್ ಬಂದು 2 ಇಂಚ್ ಇದೆ, 7 feet ಹೈಟ್ ಇದೆ. ಪಾಲಿಕಾಟ್ ಪಾಲಿಶ್ ಮಾಡಿದ್ದಾರೆ ಇದಕ್ಕೆ. ಹೀಗೆ ಬನ್ನಿ, ಎಂಟ್ರಿ ಬಂದ್ರೆ ನಿಮ್ಗೆ ಲಿವಿಂಗ್ ಸ್ಪೇಸ್ ಬರುತ್ತೆ, ಫ್ಲೋರಿಂಗ್ ಎಲ್ಲ ನಿಮ್ಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ ಪರ್ಪಸ್ಗೆ 5 ಡೋರ್ದು ಕಿಟಕಿ ಇಟ್ಟಿದ್ದಾರೆ. ಟೀಕ್ವುಡ್ ಕಿಟಕಿ ಬರುತ್ತಿದ್ದು. ನಿಮ್ಗೆ ಸೀಲಿಂಗ್ ಬಂದು ವುಡನ್ POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. LED ಲೈಟ್ಸ್ ಬರುತ್ತೆ. ಇದು ನಿಮ್ಗೆ ವಿನಿಯರ್ ಪಾಲಿಕೋಟ್ ಪಾಲಿಶ್ ಆಗಿ ಫುಲ್ ಸುತ್ತ ವಿನಿಯರ್ ಅಲ್ಲಿ ಪಾಲಿಕೋಟ್ ಪಾಲಿಶ್ ಆಗಿದೆ ಸುತ್ತ. ಹೀಗೆ ಬಂದ್ರೆ ಇದು TV ಯೂನಿಟ್ ಬರುತ್ತೆ. ಇದು TV ಯೂನಿಟ್. ನೀವು ಎಂತ TV ಆದ್ರೂ ಇಲ್ಲಿ ಮೋಲ್ಡ್ ಮಾಡ್ಕೋಬಹುದು. ತುಂಬಾ ವಿಶಾಲವಾಗಿ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ವಿಶಾಲವಾದ TV ಕ್ಯಾಬಿನೆಟ್ಗೆ ನಿಮ್ಗೆ ಆಲ್ರೆಡಿ ಇಲ್ಲಿ ಪ್ಲಗ್ ಪಾಯಿಂಟ್, TV ಕೇಬಲ್ ಕನೆಕ್ಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಸೆಟ್ ಬಾಕ್ಸು, ಇಲ್ಲಿ ಡ್ರಾಯರ್ಸ್ಗಳು ಮಾಡಿದ್ದಾರೆ. ರಿಮೋಟು ಸೆಟ್ ಬಾಕ್ಸ್ ಇಟ್ಕೊಳ್ಳೋಕೆ ಇಲ್ಲಿ ಮಾಡಿದ್ದಾರೆ ಪ್ರಾವಿಷನ್. ಕೇಬಲ್ ಲೈನ್ ಕನೆಕ್ಷನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನಿಮಗೆ ಸ್ಟೋರೇಜ್ಗೆ ಇಲ್ಲಿ ಬಾಕ್ಸ್ಗಳು ಮಾಡಿದ್ದಾರೆ. ಸ್ಟೋರೇಜ್ ಬಾಕ್ಸ್ಗಳು ಬರುತ್ತೆ ಇಲ್ಲಿ ನೋಡಿ. ಇದು LED ಲೈಟ್ಸ್ ಹಾಕಿ ಶೋಕೇಸ್ ಟೈಪಲ್ಲಿ ಮಾಡಿಸಿದ್ದಾರೆ. ಈ ಸೈಡು ಅಷ್ಟೇ ನಿಮಗೆ LED ಲೈಟ್ಸ್ ಶೋಕೇಸ್ ಟೈಪಲ್ಲಿ ಬಾಕ್ಸ್ ಮಾಡಿ ಡಿಸೈನ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ. ಇದು ಫ್ಲೋರಿಂಗ್ ಬಂದು ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ಬಂದ್ರೆ ನಿಮಗೆ ನೋಡಿ ಇಲ್ಲಿ ಅಪ್ ಟು 8 feet ವರೆಗೂ ವಿನಿಯರ್ ಶೀಟ್, ಪಾಲಿಮರ್ ಶೀಟ್ ಪಾಲಿಶ್ ಆಗಿದೆ, ಎಕ್ಸಲೆಂಟ್ ಆಗಿದೆ. ಈಗ ಬಂದ್ರೆ ನಿಮಗೆ ಇದು ಪೂಜಾ ಬರುತ್ತೆ. ಹೀಗೆ ಬನ್ನಿ. ಇದು ಮಂಟಪ ಮಾಡಿಸಿದ್ದಾರೆ. ಸ್ಲ್ಯಾಬ್ ಬಂದು ಗ್ರಾನೈಟ್ ಸ್ಲ್ಯಾಬ್ ಮಂಟಪ ಇದೆ. 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ ವಾಲ್ಗೆ, ಅದಕ್ಕೆ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ. ಸೀಲಿಂಗ್ ಬಂದು ನಿಮ್ಗೆ ವುಡನ್ ಓಮ್ ಹಚ್ಚಿಂಗ್ ಗ್ಲಾಸ್ ಹಾಕಿ ಓಮ್ ಡಿಸೈನ್ ಮಾಡಿಸಿದ್ದಾರೆ. ಸುತ್ತ LED ಲೈಟ್ಸ್ ಇದೆ. ಇದು ಬಂದು ನಿಮ್ಗೆ ಟೀಕ್ವುಡ್ ಡೋರು, ಟೀಕ್ವುಡ್ ವಾಸ್ಕಲ್, ಟೀಕ್ವುಡ್ ಡೋರ್ ಬರುತ್ತೆ, ಟೀಕ್ವುಡ್ ವಾಸ್ಕಲ್ ಬರುತ್ತೆ. ನೀವು ಆರಾಮಾಗಿ ಒಂದಿಬ್ರು ಕುತ್ಕೊಂಡು ಪೂಜೆ ಮಾಡೋ ತರ ಪ್ರಾವಿಷನ್ ಮಾಡಿದ್ದಾರೆ. ಇದು ಗ್ರಾನೈಟ್. ಇದು ಬಂದು ನಿಮ್ಗೆ ವಾಸ್ಕಲ್ ಕೂಡ ಟೀಕ್ವುಡ್ ಬರುತ್ತೆ. ನಿಮ್ಗೆ ಇಲ್ಲಿ ಡ್ರಾಯರ್ಸ್ ಇದೆ, ಪೂಜಾ ಸಾಮಾನುಗಳು ಇಟ್ಕೊಳ್ಳೋಕೆ ಡ್ರಾಯರ್ ಮಾಡಿಸಿದ್ದಾರೆ. ಸ್ಟೋರೇಜು, ಇಲ್ಲಿ ಪೂಜಾ ಸಾಮಾನುಗಳು ಇಟ್ಕೋಬಹುದು. ಅದಕ್ಕೆ ಪ್ಲಗ್ ಪಾಯಿಂಟ್ ಒಂದಿದೆ, ಒಂದು ಲೈಟ್ ಪಾಯಿಂಟ್ ಇದೆ, ಸೀಲಿಂಗ್ ಒಂದೊಂದು ಲೈಟ್ ಇದೆ, ಸುತ್ತ LED ಲೈಟ್ಸ್ ಮಾಡಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಇದು ಡೈನಿಂಗು ಲಿವಿಂಗ್ ಸ್ಪೇಸ್ಗೆ ಇಲ್ಲಿ ಡಿಸೈನ್ ವುಡನ್ ಅಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ವಿನಿಯರ್ ಶೀಟ್ ಪಾಲಿಶ್ ಆಗಿದೆ. ಇಲ್ಲೂ ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲೂ ಸ್ಟೋರೇಜ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಸೈಡು ಮಾಡಿದ್ದಾರೆ. ಇದೆಲ್ಲ ಲೈಟಿಂಗ್ ಡಿಸೈನ್ ಕೊಟ್ಟಿದೆ. LED ಲೈಟ್ಸ್ ಹಾಕಿದ್ದಾರೆ, ಸುತ್ತ LED ಲೈಟ್ಸ್ ಬರುತ್ತೆ. ಇಲ್ಲೂ ನೋಡಿ ಡ್ರಾಯರ್ಸ್ ಮಾಡಿದ್ದಾರೆ. ಇಲ್ಲೂ ಸ್ಟೋರೇಜ್ ಮಾಡ್ಕೋಬಹುದು. ಇದೆಲ್ಲ ನಿಮಗೆ ವಿನಿಯರ್ ಶೀಟ್ ಒಳ್ಳೆ ಪಾಲಿಶ್ ಆಗಿದೆ. ಇದು ಸೀಲಿಂಗ್ ಬಂದು ನಿಮಗೆ ಇದು ಬಂದು ವುಡನ್ ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲೊಂದು ಗಣೇಶನ ವಿಗ್ರಹ ಹಾಕಿದ್ದಾರೆ, ಡಿಸೈನ್ ಮಾಡಿಸಿ ಗಣೇಶನ ಒಂದು ಫೋಟೋ ಹಾಕಿ ಅದಕ್ಕೂ ಲೈಟ್ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ. ಇದು ಬಂದ್ರೆ ನಿಮಗೆ ಇದು ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ, ಅಗ್ನಿ ಮೂಲೆ ಬರುತ್ತೆ. ಇದರಲ್ಲಿ ನಿಮಗೆ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಸಾಫ್ಟ್ ಕ್ಲೋಸರ್ಸ್ ಎಲ್ಲ ಇದೆ. ಇದು ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಸ್ಟೋರೇಜು ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ನಿಮಗೆ ಒಳ್ಳೆ ಸ್ಲ್ಯಾಬ್ ಹಾಕಿದ್ದಾರೆ. ವೈಟ್ ಕಲರ್ ಗ್ರಾನೈಟ್ ಸ್ಲ್ಯಾಬ್ ಬರುತ್ತೆ.
ಇಲ್ಲಿ ನಿಮ್ಗೆ ಪಾತ್ರೆ ತೊಳೆಯಕ್ಕೆ ಒಂದು ಸಿಂಕ್ ಇಟ್ಟಿದ್ದಾರೆ. ಇದು ಸಿಂಕ್ ಬರುತ್ತೆ. ಇದು ಬ್ರ್ಯಾಂಡ್ ಬಂದು ಫ್ಯೂಚರ, ಒಳ್ಳೆ ಟಾಪ್ ಬ್ರ್ಯಾಂಡ್ ಇದು. ಆ ಸಿಂಕ್ ಹಾಕಿದ್ದಾರೆ. ಇಲ್ಲಿ ನಿಮ್ಗೆ ಆಕ್ವಾ ಗಾರ್ಡ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಪ್ಲಗ್ ಪಾಯಿಂಟ್ ಇದೆ, ವಾಟರ್ ಲೈನ್ ಇದೆ, ಇಲ್ಲಿ ಆಕ್ವಾ ಗಾರ್ಡ್ ಫಿಟ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಕೆಳಗಡೆಯಿಂದಾನೆ ಸಿಲಿಂಡರ್ ಇಟ್ಕೊಂಡ್ರೆ ಇಲ್ಲಿಂದ ಕೆಳಗಡೆಯಿಂದಾನೆ ಲೈನ್ ಬಂದಿದೆ, ಗ್ಯಾಸ್ ಲೈನ್ ಬಂದಿದೆ. ಜಸ್ಟ್ ಇಲ್ಲಿ ಒಂದು ಪ್ಲಗ್ ಮಾಡ್ಕೋಬೇಕು ನೀವು. ಸ್ಟವ್ ಇಟ್ಕೊಂಡು ಪ್ಲಗ್ ಮಾಡ್ಕೊಂಡ್ರೆ ಇದು ಲೈನ್ ಸಿಗುತ್ತೆ. ಇಲ್ಲಿ ಚಿಮ್ನಿ ಹಾಕೊಳಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಪ್ಲಗ್ ಪಾಯಿಂಟ್ ಇದೆ. ಇದೆಲ್ಲ ಸ್ಟೋರೇಜ್ ಬರುತ್ತೆ. ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ, ಫುಲ್ ಸ್ಟೋರೇಜ್ ಇದೆ. ಇದಕ್ಕೆ LED ಲೈಟ್ಸ್ ಹಾಕಿದ್ದಾರೆ. ಕೆಲ LED ಲೈಟ್ಸ್ ಬರುತ್ತೆ. ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಫ್ರಿಡ್ಜ್ ಇಟ್ಕೋಬಹುದು. ಮೇಂಟೆನೆನ್ಸ್ ಪರ್ಪಸ್ಗೆ ಇಲ್ಲಿ ನಿಮ್ಗೆ ಅಪ್ ಟು ಒಂದು 5 ಫೀಟ್ ವರೆಗೂ ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ವೈಟ್ ಕಲರ್ ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಹೀಗೆ ಬಂದ್ರೆ ಇಲ್ಲಿ ಯುಟಿಲಿಟಿ ಬರುತ್ತೆ. ಹೀಗೆ ಬನ್ನಿ, ಇಲ್ಲೊಂದು ಯುಟಿಲಿಟಿ ಬರುತ್ತೆ. ಇಲ್ಲಿ ನಿಮ್ಗೆ ಒಂದು ಸಿಂಕ್ ಹಾಕೊಡ್ತಾರೆ. ಇಲ್ಲಿ ಸಿಂಕ್ ಬರುತ್ತೆ, ಪಾತ್ರೆ ತೊಳೆಯಕ್ಕೆ ಒಂದು ಸಿಂಕ್ ಬರುತ್ತೆ. ವಾಷಿಂಗ್ ಮಿಷಿನ್ ಇಡಕ್ಕೆ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ವಾಟರ್ ಲೈನ್ ಇದೆ, ವೇಸ್ಟ್ ವಾಟರ್ ಕನೆಕ್ಷನ್ ಇದೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ಈ ಡೋರ್ ಬಂದು ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ನಿಮ್ಗೆ ಇದು ಕೂಡ ಯುಟಿಲಿಟಿ ಕೂಡ ನಿಮ್ಗೆ ಟೀ ಕುಡ್, ವಾಸ್ಕಲ್ ಕೂಡ ಟೀ ಕುಡ್ ಹಾಕಿದ್ದಾರೆ. ಹೀಗೆ ಬನ್ನಿ, ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ನಿಮ್ಗೆ ಒಂದು 4 ರಿಂದ 6 ಜನ ಕುತ್ಕೊಂಡು ಟೇಬಲ್ ಹಾಕೊಂಡು ಆರಾಮಾಗಿ ಊಟ ಮಾಡುವಷ್ಟು ಜಾಗ ಇದೆ ಇಲ್ಲಿ. ಅದಕ್ಕೆ ಒಂದು ಹ್ಯಾಂಡ್ ವಾಶ್ ಬರುತ್ತೆ. ಇಲ್ಲಿ ಹ್ಯಾಂಡ್ ವಾಶ್ ಇದೆ, ಒಂದು ಮಿರರ್ ಹಾಕಿದ್ದಾರೆ. ಹೀಗೆ ಬಂದ್ರೆ ಡೈನಿಂಗ್ ಸೆಟ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೆಲ್ಲ ಡೈನಿಂಗ್ ಸೆಟ್ ಇಟ್ಕೋಬಹುದು. ಇಲ್ಲೂ ಅಷ್ಟೇ ನಿಮ್ಗೆ ಸ್ಟೋರೇಜ್ ಇದೆ. ಇದು ಸ್ಟೋರೇಜ್ ಇದೆ. ಡೈನಿಂಗ್ ಸೆಟ್ ಎಲ್ಲ ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ LED ಲೈಟ್ಸ್ಗಳು ಕೊಟ್ಟಿದ್ದಾರೆ. ಇದೆಲ್ಲ ಸ್ಟೋರೇಜ್ ಬರುತ್ತೆ. ನಿಮ್ಗೆ ಇಲ್ಲಿಂದ ಅಲ್ಲಿವರೆಗೂ ಸ್ಟೋರೇಜ್ ಮಾಡಿದ್ದಾರೆ. ಈ ಸೀಲಿಂಗ್ ಬಂದು ನಿಮ್ಗೆ ವುಡನ್ನು POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗು ಇದಕ್ಕೆ LED ಸುತ್ತ LED ಲೈಟ್ಸ್ಗಳು ಕೊಟ್ಟಿದ್ದಾರೆ. ಫ್ಯಾನ್ ಹಾಕೊಳ್ಳಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಡೈನಿಂಗ್ಗೆ ಫ್ಯಾನ್ ಹಾಕೊಳ್ಳಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ನಿಮ್ಗೆ ಸೆಕೆಂಡ್ ಫ್ಲೋರ್ ಎಂಟ್ರಿ ಬರುತ್ತೆ. ಇಲ್ಲಿ ಸೆಕೆಂಡ್ ಫ್ಲೋರ್ ಎಂಟ್ರಿ ಬರುತ್ತೆ. ನಿಮ್ಗೆ ಇದು ಟೀ ಕುಡ್, ಇದು ಕೂಡ ಟೀ ಕುಡ್ ಪಾಲಿಶ್ ಆಗಿದೆ. ನಿಮಗೆ ಇದು ಟಫಾನ್ ಗ್ಲಾಸ್ ಅಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ಎಲ್ಲರೂ ನಿಮಗೆ ಇದು SSL ಮಾಡಿಸ್ತಾರೆ. ಇವ್ರು ವುಡ್ ಅಲ್ಲೇ ಮಾಡಿಸಿದ್ದಾರೆ. ಟೀ ಕುಡ್ ವುಡ್ ಅಲ್ಲೇ ಮಾಡಿಸಿದ್ದಾರೆ. ಎಕ್ಸಲೆಂಟ್ ಆಗಿ ಬಂದಿದೆ. ನಿಮಗೆ ಇದು ಎಂಟ್ರಿ ಬಂದು 3 ಫೀಟ್ ಬರುತ್ತೆ. ಇದು ಗ್ರೇನೈಟ್ ಹಾಕಿದ್ದಾರೆ ಸ್ಟೇರ್ ಕೇಸ್ಗೆ. ಪ್ಲಸ್ ನಿಮಗೆ ರೆಡ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಇದು ಸೆಕೆಂಡ್ ಫ್ಲೋರ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ, ನಿಮಗೆ ಇದು ಪಾಲಿಶ್, ಇದು ಟಫಾನ್ ಗ್ಲಾಸ್, 12 mm ಥಿಕ್ನೆಸ್ ಟಫಾನ್ ಗ್ಲಾಸ್ ಇದೆ. ಹೀಗೆ ಬನ್ನಿ, ನಿಮ್ಗೆ ಇದು ಆ ಕಡೆ ಒಂದು ರೂಮ್ ಇದೆ, ಈ ಕಡೆ ಒಂದು ರೂಮ್ ಇದೆ. ಚಿಲ್ಡ್ರನ್ಸ್ ರೂಮ್ ಇದೆ, ಮಾಸ್ಟರ್ ಬೆಡ್ರೂಮ್ ಒಂದಿದೆ. ಈ ಸೆಂಟ್ರಲ್ಲಿ ಸ್ಟಡಿ ಟೇಬಲ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ವರ್ಕ್ ಸ್ಟೇಷನ್, ವರ್ಕ್ ಫ್ರಮ್ ಹೋಮ್ ಇರೋರಿಗೆ ವರ್ಕ್ ಫ್ರಮ್ ಹೋಮ್ ಸ್ಟಡಿ ಟೇಬಲ್ ಕೂಡ ಮಾಡ್ಕೋಬಹುದು. ಇಲ್ಲಿ ಬುಕ್ಸ್ ಇಡಕ್ಕೆ ಸ್ಟೋರೇಜ್, ಇದೆಲ್ಲ ಸ್ಟೋರೇಜ್ ಮಾಡಿದ್ದಾರೆ. ಇಲ್ಲೂ ಕೂಡ ಸ್ಟೋರೇಜ್ ಇದೆ, ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಇದಕ್ಕೆ ನಿಮಗೆ ಡ್ರಾಯರ್ಸ್ ಮಾಡಿಸಿದ್ದಾರೆ. ಇಲ್ಲೂ ಸ್ಟೋರೇಜ್ ಮಾಡಿಸಿದ್ದಾರೆ. ಆಮೇಲೆ LED ಲೈಟ್ಸ್ಗಳು ಕೊಟ್ಟಿದ್ದಾರೆ. ನೋಡಿ, LED ಲೈಟ್ಸ್ಗಳು ಕೊಟ್ಟಿದ್ದಾರೆ ಸುತ್ತ. ಇದಕ್ಕೆ ಸೀಲಿಂಗ್ ಬಂದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ ಸುತ್ತ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಚಿಲ್ಡ್ರನ್ಸ್ ರೂಮ್ ಬರುತ್ತೆ. ಇದಕ್ಕೆ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಬರುತ್ತೆ. ಎಷ್ಟು ಬಟ್ಟೆ ಇದ್ರೆ ಸ್ಟೋರೇಜ್ ಮಾಡ್ಕೋಬಹುದು. ಮೇಲ್ಗಡೆ ಕೂಡ ಅಟ್ಟ ಮಾಡಿಸಿದ್ದಾರೆ, ಅಲ್ಲೂ ಸ್ಟೋರೇಜ್ ಮಾಡಿಸ್ಕೋಬಹುದು. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲೂ ಹಿಂದೆ ಸ್ಟೋರೇಜ್ ಇದೆ. ನಿಮಗೆ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಇದು ಬೆಡ್ ಲ್ಯಾಂಪ್ ಇದೆ. ಸೀಲಿಂಗ್ ಬಂದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿ ಒಂದು ಫ್ಯಾನ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ ಪರ್ಪಸ್ಗೆ ನಿಮಗೆ 3 ಡೋರ್ದು ಒಂದು ಕಿಟ್ಕಿ ಇಟ್ಟಿದ್ದಾರೆ. ಟೀ ಕುಡ್ ಬರುತ್ತೆ ಇದು. ನಿಮಗೆ AC ಹಾಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಮಕ್ಕಳಿಗೆ ಸ್ಟಡಿ ಟೇಬಲ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಇದು ಸ್ಟಡಿ ಟೇಬಲ್ ಬರುತ್ತೆ. ಒಂದು ಚೇರ್ ಹಾಕೊಂಡು ಆರಾಮಾಗಿ ಸ್ಟಡಿ ಮಾಡ್ಬೋದು. ಅದಕ್ಕೆ ಸ್ಟೋರೇಜ್ಗೆ ಇಲ್ಲೊಂದು ಬಾಕ್ಸ್ ಇಟ್ಟಿದ್ದಾರೆ. ಇಲ್ಲೂ ಸ್ಟೋರೇಜ್ ಇದೆ. ಇದು ಹೈಡ್ರಾಲಿಕ್ ಮಾಡಿದ್ದಾರೆ. ಇಲ್ಲೂ ಸ್ಟೋರೇಜ್ ಮಾಡ್ಕೋಬಹುದು. ಇದಕ್ಕೂ ಅಷ್ಟೇ LED ಲೈಟ್ಸ್ ಕೊಟ್ಟು ಪ್ರಾವಿಷನ್ ಮಾಡಿದ್ದಾರೆ. ಇದಕ್ಕೆ ಅಟ್ಯಾಚ್ ಬರುತ್ತೆ. ನಿಮಗೆ ಫ್ಲೋರಿಂಗ್ ಬಂದು ಆಂಟಿಸ್ಕಿಡ್ ಟೈಲ್ಸ್, ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ.
ಇಲ್ಲಿ ನಿಮ್ಗೆ ಕಮೋಡ್, ಇಲ್ಲಿ ಕಮೋಡ್ ಫಿಕ್ಸ್ ಆಗುತ್ತೆ. ಅಪ್ ಟು 10 ಫೀಟ್ ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. 2x6 ಕ್ಲಾಡಿಂಗ್ ಆಗಿದೆ. ಇಲ್ಲಿ ಗೀಸರ್ ಸೋಲಾರ್ ಎರಡಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ನಿಮ್ಗೆ ಇಲ್ಲಿ ಒಂದು ಶವರ್ ಪಾಯಿಂಟ್ ಬರುತ್ತೆ, ಗೀಸರ್ ಹಾಕೊಳಕ್ ಒಂದು ಪ್ಲಗ್ ಪಾಯಿಂಟ್ ಇದೆ. ಇಲ್ಲಿ ನಿಮ್ಗೆ ವೆಂಟಿಲೇಷನ್ ಪರ್ಪಸ್ಗೆ ಒಂದು ಕಿಟ್ ಇದ್ದಾರೆ, ಅದಕ್ಕೆ ಎಕ್ಸಾಸ್ಟ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿದ್ದಾರೆ, ಲೈಟ್ ಪಾಯಿಂಟ್ ಇದೆ, ಇಲ್ಲಿ ಮಿರರ್ ಹಾಕೋಬಹುದು, ಇಲ್ಲಿ ಒಂದು ಪ್ಲಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಈ ಡೋರ್ ಬಂದು ನಿಮ್ಗೆ ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು ರೋಡ್ ಸೈಡ್ ನಿಮ್ಗೆ ಬಾಲ್ಕನಿ ಇದೆ. ಇದು ರೋಡ್ ಸೈಡ್ ಬರುತ್ತೆ. ಹೀಗೆ ಬನ್ನಿ, ಫ್ಲೋರಿಂಗ್ ಬಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ನಿಮ್ಗೆ ಬಾಲ್ಕನಿ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಜಿಂದಾಲ್ದು SS ರೈಲಿಂಗ್ಸ್ ಟಫಾನ್ ಗ್ಲಾಸ್ ಹಾಕಿದ್ದಾರೆ. 12 mm ಥಿಕ್ನೆಸ್ ಟಫಾನ್ ಗ್ಲಾಸ್ ಬರುತ್ತೆ. ಇದು ಬಂದು ನಿಮ್ಗೆ ಅಪ್ ಟು 10 ಫೀಟ್ ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಸೀಲಿಂಗ್ ಬಂದು ನಿಮ್ಗೆ PUC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ವಾಟರ್ ಪ್ರೂಫ್ ಡೋರೇ ಬರುತ್ತೆ. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬನ್ನಿ, ಇದು ಚಿಲ್ಡ್ರನ್ಸ್ ರೂಮ್ ಆಯ್ತು. ಇವಾಗ ಬಂದು ಮಾಸ್ಟರ್ ಬೆಡ್ರೂಮ್, ಕುಬೇರ್ ಮೂಲೆ ಬರುತ್ತೆ. ಇದು ಕುಬೇರ್ ಮೂಲೆ, ಇದಕ್ಕೆ ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. ಫಿಕ್ಸ್ಡ್ ಕಾಟ್ ಫಿಕ್ಸ್ ಆಗಿದೆ. ಇದು ನಿಮ್ಗೆ ಹೈಡ್ರಾಲಿಕ್ ಕಾಟ್ ಬರುತ್ತೆ. ಇಲ್ಲೂ ಸ್ಟೋರೇಜ್ ಮಾಡ್ಕೋಬಹುದು, ಬಟ್ಟೆಗಳೆಲ್ಲ ಇಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು. ಹೈಡ್ರಾಲಿಕ್ ಕಾಟ್ ಬರುತ್ತೆ. ಇದು ಬಂದು ನಿಮ್ಗೆ PUC ಇದು ಮಾಡಿ ಡಿಸೈನ್ ಮಾಡಿಸಿ PUC. ಆಮೇಲೆ ಇದು ವುಡನ್ ಅಲ್ಲಿ ನಿಮ್ಗೆ ಫಾರ್ಮಿಕಾ ಶೀಟ್ ಅಲ್ಲಿ ಡಿಸೈನ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಸೀಲಿಂಗ್ ಅಷ್ಟೇ POP PUC ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ, ಎಷ್ಟೇ ಬಟ್ಟೆ ಇದ್ರೂ ಸ್ಟೋರೇಜ್ ಮಾಡ್ಕೋಬಹುದು. ಕೆಳಗಡೆನೂ ಅಷ್ಟೇ ನಿಮ್ಗೆ ಇದು ಡ್ರಾಯರ್ಸ್ಗಳು ಮಾಡಿದ್ದಾರೆ, ಇಲ್ಲೂ ಸ್ಟೋರೇಜ್ ಮಾಡ್ಕೋಬಹುದು. ಹೀಗೆ ಬಂದ್ರೆ ನಿಮ್ಗೆ ಇದು ಹಿಡನ್, ಇಲ್ಲಿ ನೋಡಿ ಡ್ರೆಸ್ಸಿಂಗ್ ಮಿರರ್ ಇದೆ, ಹಿಡನ್ ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲಿ ಹಿಡನ್ ಡ್ರೆಸ್ಸಿಂಗ್ ಮಿರರ್ ಇದೆ. ಇದ್ರ ಹಿಂದೆನೂ ಸ್ಟೋರೇಜ್ ಮಾಡ್ಕೋಬಹುದು, ನೀವು ಸ್ಟೋರೇಜ್ ಮಾಡ್ಕೋಬಹುದು. ಇದಕ್ಕೂ ಸುತ್ತ LED ಲೈಟ್ಸ್ಗಳು ಕೊಟ್ಟಿದ್ದಾರೆ. LED ಲೈಟ್ಸ್ ಬರುತ್ತೆ. ಸೀಲಿಂಗು ವೆಂಟಿಲೇಷನ್ ಪರ್ಪಸ್ಗೆ ನಿಮ್ಗೆ ಇಲ್ಲಿ ಒಂದು ಕಿಟ್ ಇದ್ದಾರೆ. ಇದು ಟೀ ಕುಡ್ಗೆ ಬರುತ್ತೆ. ಕಿಟ್ಗೆ ವಾಸ್ಕಲ್ ಕೂಡ ಇದು ಫ್ರೇಮ್ ಕೂಡ ಟೀ ಕುಡ್ಡೆ ಬರುತ್ತೆ. ಇಲ್ಲಿ ನಿಮಗೆ ಸ್ಟಡಿ ಟೇಬಲ್, ಸ್ಮಾಲ್ ಸ್ಟಡಿ ಟೇಬಲ್, ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ಬೋದು. ವರ್ಕ್ ಸ್ಟೇಷನ್ ಇರೋರಿಗೆ, ಇದೊಂದು ಮಕ್ಕಳಿಗೆ ಒಂದು ಚಿಕ್ಕದಾಗ ಒಂದು ಟೇಬಲ್ ಇದೆ, ಇಲ್ಲೂ ಸ್ಟಡಿ ಮಾಡ್ಬೋದು. ಇದು TV ಯೂನಿಟ್ ಮಾಡಿದ್ದಾರೆ. ನೀವು ಎಂತ TV ಆದ್ರೂ ಇಲ್ಲಿ ಮೋಲ್ಡ್ ಮಾಡ್ಕೋಬಹುದು. ಅದಕ್ಕೆ ಪ್ಲಗ್ ಪಾಯಿಂಟ್ ಇದೆ. ಇಲ್ಲಿ ನಿಮ್ಗೆ ಕೇಬಲ್ ಕನೆಕ್ಷನ್ ಇದೆ. ಇದಕ್ಕೂ ಅಷ್ಟೇ ನಿಮ್ಗೆ L ಶೇಪ್ ಅಲ್ಲಿ LED ಲೈಟ್ಸ್ ಹಾಕಿ ಡಿಸೈನ್ ಮಾಡಿಸಿದ್ದಾರೆ. ಹೀಗೆ ಬಂದ್ರೆ ಇದು ಅಟ್ಯಾಚ್ ಬರುತ್ತೆ. ಫ್ಲೋರಿಂಗ್ ಬಂದು ಇದಕ್ಕೂ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. AC ಹಾಕೊಳ್ಳೋಕೆ ಆ ಮೂಲೆಯಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. AC ಹಾಕೊಳ್ಳೋಕೆ ಆ ಮೂಲೆಯಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇದು ಅಟ್ಯಾಚ್ ಬರುತ್ತೆ. ಹೀಗೆ ಬನ್ನಿ, ಇದು ವಿಶಾಲವಾಗಿದೆ. ಬಾತ್ರೂಮ್ ಕೂಡ ಇದು ವಿಶಾಲವಾಗಿದೆ. ನಿಮ್ಗೆ ವಾಟರ್ ಪ್ರೂಫ್ ವಿತ್ ನಿಮ್ಗೆ ಆಂಟಿ ಸ್ಕಿಡ್ ಬರುತ್ತೆ. ವಿತ್ ವಾಟರ್ ಪ್ರೂಫ್ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ಇಲ್ಲಿ ಕಮೋಡ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ ಪರ್ಪಸ್ ಒಂದು ಕಿಟ್ ಇದ್ದಾರೆ, ಒಂದು ಎಕ್ಸಾಸ್ಟ್ ಫ್ಯಾನ್ ಪ್ರಾವಿಷನ್ ಮಾಡಿದ್ದಾರೆ. ಸೋಲಾರ್ ಗೀಸರ್ ಎರಡು ಪ್ರಾವಿಷನ್ ಇದೆ. ನಿಮ್ಗೆ 2x6 ಸ್ಲೈಡಿಂಗ್ ಆಗಿದೆ. ಮೇಂಟೆನೆನ್ಸ್ ಪರ್ಪಸ್ಗೆ ಅಪ್ ಟು 10 ಫೀಟ್ ವರೆಗೂ 2x6 ಟೈಲ್ಸ್ ಸ್ಲೈಡಿಂಗ್ ಆಗಿದೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಪಾಯಿಂಟ್ ಇದೆ, ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ, ಒಂದು ಪ್ಲಗ್ ಪಾಯಿಂಟ್ ಇದೆ, ಒಂದು ಲೈಟ್ ಪಾಯಿಂಟ್ ಇದೆ, ಇಲ್ಲಿ ಮಿರರ್ ಹಾಕೋಬಹುದು. ನಿಮ್ಗೆ ಡೋರ್ ಬಂದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬನ್ನಿ, ಇದು 3rd ಫ್ಲೋರ್ ಎಂಟ್ರಿ ಬರುತ್ತೆ. ನಿಮ್ಗೆ ಇದು 3 ಫೀಟ್ ಬರುತ್ತೆ. ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ರೆಡ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಟಫಾನ್ ಗ್ಲಾಸ್, ವುಡನ್ ನಿಮ್ಗೆ ಫ್ರೇಮ್ ಬರುತ್ತೆ, ವುಡನ್ ಫ್ರೇಮ್ ಬರುತ್ತೆ, ಪಾಲಿಶ್ ಆಗಿದೆ ಇದಕ್ಕೆ. ಹೀಗೆ ಬನ್ನಿ, ಹೀಗೆ ಬನ್ನಿ. ಇದು ಸೇಮ್ ಬಲಗಡೆ ನಿಮಗೊಂದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಎಡಗಡೆ ಒಂದು ಚಿಲ್ಡ್ರನ್ಸ್ ರೂಮ್ ಬರುತ್ತೆ, ಒಂದು ಗೆಸ್ಟ್ ರೂಮ್ ಮಾಡ್ಕೋಬಹುದು. ಇಲ್ಲಿ ಸ್ಟಡಿ ಟೇಬಲ್ ಒಂದು ನಿಮಗೆ ಒಂದು ಟೇಬಲ್ ಹಾಕಿದ್ದಾರೆ. ವರ್ಕ್ ಸ್ಟೇಷನ್ ಅನ್ನ ಮಾಡ್ಕೊಳ್ಳಿ, ಮಕ್ಕಳು ಸ್ಟಡಿ ಟೇಬಲ್ ಅನ್ನ ಮಾಡ್ಕೊಳ್ಳಿ. ಇದು ಸ್ಟೋರೇಜ್ ಇದೆ. ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ಕುಬೇರ್ ಮೂಲೆ ಬರುತ್ತೆ. ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡಿ ಎಷ್ಟು ವಿಶಾಲವಾಗಿದೆ ರೂಮು. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ನಿಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಸ್ಟೋರೇಜ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ, ಡ್ರಾಯರ್ಸ್ ಬರುತ್ತೆ ಕೆಳಗಡೆ. ಮೇಲೆ ಈ ಕಡೆ ಬಂದ್ರೆ ನಿಮ್ಗೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್, ಹಿಡನ್ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಸ್ಟೋರೇಜ್ ಇದೆ ಇಲ್ಲೂ ಹಿಂದೆಗಡೆ. ಇಲ್ಲಿ ಒಂದು ಸ್ಟಡಿ ಟೇಬಲ್ ಇದೆ. ಈ ವೆಂಟಿಲೇಷನ್ ಪರ್ಪಸ್ ಒಂದು ಕಿಟ್ ಇದ್ದಾರೆ. ಇಲ್ಲಿ ಗಾಳಿ ಬೆಳಕುಗೋಸ್ಕರ ಟೀ ಕುಡ್ ಬರುತ್ತೆ. ಇಲ್ಲಿ TV ಯೂನಿಟ್ ಬರುತ್ತೆ. ಎಂತ TV ಆದ್ರೂ ಮೋಲ್ಡ್ ಮಾಡ್ಕೋಬಹುದು. ಇಲ್ಲಿ ಸ್ಟೋರೇಜ್ಗೆ ಒಂದು ಬಾಕ್ಸ್ ಇಟ್ಟಿದ್ದಾರೆ. ಇದಕ್ಕೆ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ L ಶೇಪ್ ಅಲ್ಲಿ.
ಅಲ್ಲಿ ನಿಮಗೆ ಇದು ಬಂದು ಎ ಸಿ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಎ ಸಿ ಹಾಕೋಬಹುದು ಅಲ್ಲಿ, ಅದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದಕ್ಕೂ ಅಟ್ಯಾಚ್ ಬರುತ್ತೆ. ಇದು ಸೆಕೆಂಡ್ ಮಾಸ್ಟರ್ ಬರುತ್ತೆ, ಇದು ಅಟ್ಯಾಚ್ ಬರುತ್ತೆ. ಫ್ಲೋರಿಂಗ್ ಬಂದು ಆಂಟಿ ಸ್ಕಿಡ್ ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಕಮೋಡ್ ವೆಂಟಿಲೇಷನ್ ಪರ್ಪಸ್ ಒಂದು ಕಿಟ್ಕಿ ಇಟ್ಟಿದ್ದಾರೆ. ಗೀಸರ್ ಸೋಲರ್ 2x4 6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಇಲ್ಲಿ ಒಂದು ಶವರ್ ವಾಲ್ ಮಿಕ್ಸರ್ ಬರುತ್ತೆ. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಬರುತ್ತೆ. ಲೈಟಿಂಗ್ ಪಾಯಿಂಟ್ ಒಂದು ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಇದಕ್ಕೆ ಮೇಂಟೆನೆನ್ಸ್ ಪರ್ಪಸ್ಗೆ ಅಪ್ ಟು 10 ಫೀಟ್ ವರೆಗೂ 2x6 ಕ್ಲಾಡಿಂಗ್ ಆಗಿದೆ. ಇದು ಬಂದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬನ್ನಿ. ಇದು ನಿಮಗೆ 4th ರೂಮ್ ಬರುತ್ತೆ. ಸೇಮ್ ಕೆಳಗಡೆ ನೋಡಿದ್ರಲ್ಲ ಅದೇ ತರ ಸ್ಲೈಡಿಂಗ್ ವಾರ್ಡ್ರೋಬ್, ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ, ಮೇಲ್ಗಡೆ ಸ್ಟೋರೇಜ್ ಇದೆ. ಇದು PUC POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಒಂದು ಸ್ಟಡಿ ಟೇಬಲ್ ಇದೆ. ಇದಕ್ಕೊಂದು ಅಟ್ಯಾಚ್ ಬರುತ್ತೆ. ಇದಕ್ಕೂ ಅಟ್ಯಾಚ್ ಇದೆ. ಹೀಗೆ ಬಂದ್ರೆ ಇದು ರೋಡ್ ಸೈಡ್ ಇರೋದ್ರಿಂದ ಇಲ್ಲೊಂದು ಬಾಲ್ಕನಿ ಇದೆ ನಿಮಗೆ. ಬನ್ನಿ, ಹೀಗೆ ಬನ್ನಿ. ಇದು ಬಾಲ್ಕನಿ ಬರುತ್ತೆ. SS ಸೀಲಿಂಗ್ಸ್, ಟಫ್ ಆನ್ ಗ್ಲಾಸು. ಇದು ರೋಡ್ ವಿವೋ 25 ಫೀಟ್ ಬರುತ್ತೆ ರೋಡ್. ಸೀಲಿಂಗ್ ಬಂದು PUC ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ ಸೀಲಿಂಗು. ಇದು ವಾಟರ್ ಪ್ರೂಫ್ ಡೋರ್ ಆಗಿ ಒಳ್ಳೆ ಪಾಲಿಶ್ ಆಗಿದೆ. ಬನ್ನಿ, ಹೀಗೆ ಬನ್ನಿ. ನಿಮಗೆ ಮೇಲ್ಗಡೆ 6 to 6 ಸ್ಕೈಲೈಟ್ ಇದೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 6 ಗಂಟೆವರೆಗೂ ಗಾಳಿ ಬೆಳಕಿಗೋಸ್ಕರ ನಿಮಗೆ ಸ್ಕೈಲೈಟ್ ಮಾಡಿ ಸುತ್ತ LED ಲೈಟ್ಸ್ ಕೊಟ್ಟು ಒಂದು ಚಾಂಡ್ಲೇರ್ ಹಾಕಿದ್ದಾರೆ. ನ್ಯಾಚುರಲ್ ಬೆಳಕು ಬರುತ್ತೆ ನಿಮಗೆ. ಇಲ್ಲೊಂದು ಸೈಡ್ ಒಂದು ಕಿಟಕಿ ಇಟ್ಟಿದ್ದಾರೆ ಗಾಳಿ ಬೆಳಕಿಗೋಸ್ಕರ. ಟೀಕ್ ವುಡ್ ಬರುತ್ತೆ. ಇದು ಕೂಡ ನಿಮ್ ಕೆಳಗಡೆಯಿಂದ ಇಲ್ಲಿವರೆಗೂ ಟೀಕ್ ವುಡ್ಡೇ. ಇದು ಬಂದು ಫ್ರೇಮ್ ಬಂದು ನಿಮಗೆ ಟೀಕ್ ವುಡ್ ಹಾಕಿದ್ದಾರೆ, ಟಫ್ ಆನ್ ಗ್ಲಾಸ್ ಹಾಕಿದ್ದಾರೆ. ಹೀಗೆ ಬನ್ನಿ. ಈ ರೂಮ್ ಬಂದು ನಿಮಗೆ ಇದು 5th ರೂಮ್ ಬರುತ್ತೆ. ಈ ರೂಮ್ ನಿಮಗೆ ಮಲ್ಟಿ ಯೂಸ್ ಮಾಡ್ಕೋಬಹುದು. ಇದು ನಿಮಗೆ ಈ ರೂಮು ಜಿಮ್ ರೂಮು, ಹೋಮ್ ಥಿಯೇಟರ್ ರೂಮು, ಯೋಗ ರೂಮು, ಪಾರ್ಟಿ ಹಾಲ್ ಕೂಡ ಮಾಡ್ಕೋಬಹುದು. ಇಲ್ಲಾಂದ್ರೆ ಮನೆಯಲ್ಲಿರೋ ಮಕ್ಕಳು ಓದೋರು ಇದ್ರೆ ಸ್ಟಡಿ ಟೇಬಲ್ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲಿ ಸ್ಟಡಿ ಟೇಬಲ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ವರ್ಕ್ ಸ್ಟೇಷನ್ ಮಾಡ್ಕೋಬಹುದು. ನಿಮ್ಗೆ 5-in-1 ಆಪ್ಷನ್ ಇದೆ ಈ ರೂಮು. ಫ್ಲೋರಿಂಗು ನಿಮಗೆ ವುಡನ್ ಡಿಸೈನ್ ಟೈಲ್ಸ್ ಹಾಕಿದ್ದಾರೆ. ಇದು ಫ್ಲೋರಿಂಗು. ಸೀಲಿಂಗ್ ಬಂದು ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ನೀವು ಪಾರ್ಟಿ ಏನಾದ್ರು ಮಾಡ್ಕೋತೀನಿ ಅಂದ್ರೆ ಇಲ್ಲೊಂದು ನಿಮ್ಗೊಂದು ಸಿಂಕ್ ಇಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಸಿಂಕ್ ಇದೆ. ಇದಕ್ಕೆ ಗ್ರೇನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ಒಂದು ಸಿಂಕ್ ಹಾಕಿದ್ದಾರೆ. ಸ್ಟೋರೇಜ್ಗೆ ಇಲ್ಲಿ ಒಂದು ಬಾಕ್ಸ್ ಮಾಡಿದ್ದಾರೆ. ವುಡನ್ ಡಿಸೈನ್ ಮಾಡಿಸಿದ್ದಾರೆ. ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬಹುದು. ಆ ಕಡೆ ನಿಮಗೆ ಇದು ಬರುತ್ತೆ, ಟೆರೆಸ್ ಬರುತ್ತೆ, ಓಪನ್ ಟೆರೆಸ್ ಬರುತ್ತೆ. ನೀವು ವಾಷಿಂಗ್ ಮಿಷಿನ್ ಇಟ್ಕೊಂಡು ಅಲ್ಲಿ ಇದು ಮಾಡ್ಕೋಬಹುದು. ಅದಕ್ಕೆ ಪ್ಲಗ್ ಪಾಯಿಂಟ್ ಇದೆ, ವಾಟರ್ ಲೈನ್ ಇದೆ, ವೇಸ್ಟ್ ವಾಟರ್ ಕನೆಕ್ಷನ್ ಇದೆ. ಫ್ಲೋರಿಂಗ್ ಬಂದಿದ್ದಕ್ಕೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಪರ್ಪಸ್ಗೆ ನಿಮಗೆ 8 ಅಡಿ 2x6 ಟೈಲ್ಸಿಂಗ್ ಕ್ಲಾಡಿಂಗ್ ಆಗಿದೆ. ನಿಮಗೆ ಗಾಳಿ ಬೆಳಕಿಗೋಸ್ಕರ ಇಲ್ಲಿ 2 ಕಡೆ, ಈ ಕಡೆ ಒಂದು ಕಿಟಕಿ ಇಟ್ಕೋಬಹುದು, ಈ ಕಡೆ ಒಂದು ಕಿಟಕಿ ಇಟ್ಕೋಬಹುದು. ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಹೀಗೆ ಬನ್ನಿ. ನಿಮಗೆ ಸೇಫ್ಟಿ ಪರ್ಪಸ್, ಇದು ಓಪನ್ ಟೆರೆಸ್ ಬರೋದ್ರಿಂದ ಸೇಫ್ಟಿ ಪರ್ಪಸ್ಗೆ ಹೆವಿ ಗೇಜು MSL ಡೋರ್ ಮಾಡಿಸಿದ್ದಾರೆ. ಡೋರ್ ಬರುತ್ತೆ ನಿಮಗೆ ಸೇಫ್ಟಿಗೆ. ಹೀಗೆ ಬನ್ನಿ. ನಿಮಗೆ ಫ್ಲೋರಿಂಗ್ ಬಂದು 1x1 ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ನಿಮಗೆ ಆಂಟಿ ಸ್ಕಿಡ್ ಬರುತ್ತೆ, ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಮೇಲ್ಗಡೆ ನಿಮಗೆ ಓಪನ್ ಇದು ಬರುತ್ತೆ. ಮೇಲ್ಗಡೆ ನೀವು ಟ್ಯಾಂಕ್ ಓವರ್ ಟ್ಯಾಂಕ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಅದಕ್ಕೆ MSL ಒಂದು ನಿಮಗೆ ಇದ್ದಾರೆ ಮೇಲ್ಗಡೆ ಹೋಗೋಕೆ. ಬಟ್ಟೆ ಒಣಗಾಕೋತೀನಿ ಅಂದ್ರೆ ನಿಮಗೆ T ಆಂಗಲ್ ಹಾಕಿದ್ದಾರೆ. ಆ ಮೂಲೆ ಒಂದು, ಈ ಮೂಲೆ ಒಂದು T ಆಂಗಲ್ ಬರುತ್ತೆ. ಇಲ್ಲಿ ಬಟ್ಟೆ ಒಣಗಾಕೋಬಹುದು. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ನಿಮಗೆ ಬನಶಂಕರಿ 6 ಸ್ಟೇಜ್ 4th ಬ್ಲಾಕ್ ಬರುತ್ತೆ. ನಿಯರೆಸ್ಟ್ ನಿಮಗೆ ಸುತ್ತ ನೋಡಿ ಆಲ್ಮೋಸ್ಟ್ 80% ಮನೆಗಳೆಲ್ಲ ಕಂಪ್ಲೀಟ್ ಆಗಿದೆ ಸುತ್ತ. ಈ ಪ್ರಾಪರ್ಟಿ ಬಂದು ಟಾಪ್ ಲೊಕೇಶನ್ ಲೊಕೇಟ್ ಆಗಿದೆ. ಬನಶಂಕರಿ 6 ಸ್ಟೇಜ್ 4th ಬ್ಲಾಕ್ ಬರುತ್ತೆ. ನಿಮ್ಗೆ ಜಸ್ಟ್ ಇಲ್ಲಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಹೋದ್ರೆ ನಿಮಗೆ ಕನಕಪುರ ರೋಡ್ಗೆ ಕನೆಕ್ಟಿವಿಟಿ ಇದೆ. ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಕನೆಕ್ಟಿವಿಟಿ ಇದೆ. ಈಗ ನೀವು ಮೈಸೂರು ರೋಡ್ ಹೋಗ್ತೀನಿ ಅಂದ್ರೆ ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ನಿಮ್ಗೆ ಸೋಮಪುರ ಟೋಲ್ ಕನೆಕ್ಟ್ ಆಗುತ್ತೆ. 80 ಫೀಟ್ ರೋಡ್ಗೆ ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಕನೆಕ್ಟ್ ಆಗುತ್ತೆ. ಇದು ಹಿಂದೆ ಪ್ರಾಪರ್ಟಿ ಹಿಂದೆಗಡೆನೆ ಬಂದ್ರೆ ನಿಮ್ಗೆ ಒಂದು ಪಾರ್ಕ್ ವಿತ್ ಒಂದು ಲೇಕ್ ಸಿಗುತ್ತೆ, ಒಳ್ಳೆ ಲೇಕ್ ಸಿಗುತ್ತೆ. ಇದು ನಿಮಗೆ ಈ ಪ್ರಾಪರ್ಟಿ ಏನಾದ್ರು ಇಷ್ಟ ಆದ್ರೆ ಎಡಗಡೆ ಸ್ಕ್ರೀನ್ ಮೇಲೆ ಓನರ್ ನಂಬರ್ ಇರುತ್ತೆ. ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಡೈರೆಕ್ಟ್ ಬೈಯರ್ ಅಂಡ್ ಸೆಲ್ಲರು ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಇರುತ್ತೆ. ಈ ಪ್ರಾಪರ್ಟಿ ಲೊಕೇಶನ್ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಬರ್ಬೋದು ನೀವು. ಈ ಪ್ರಾಪರ್ಟಿ ಡೀಟೇಲ್ ಎಲ್ಲ ಅದರಲ್ಲಿ ಇರುತ್ತೆ. ಎಷ್ಟು ಸ್ಕ್ವೇರ್ ಫೀಟ್ ಇದೆ, ಏನ್ ಪ್ರೈಸು ಎಲ್ಲ ಡೀಟೇಲ್, ಓನರ್ ನೇಮ್ ಎಲ್ಲ ಅದರಲ್ಲಿ ಇರುತ್ತೆ. ಈ ಪ್ರಾಪರ್ಟಿ ಇಷ್ಟ ಆದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.